ಎಲ್ಲರಿಗೂ ಇವತ್ತಿನ ದಿನ ನಾವು ಉಳಿದ ಅನ್ನದಿಂದ ಅಕ್ಕಿ ರೊಟ್ಟಿಯನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಎಂಬುದಾಗಿ ನಿಮ್ಮೊಡನೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಒಂದು 2 ಕಪ್ಪಿನಷ್ಟು ಅನ್ನವನ್ನು ತೆಗೆದುಕೊಂಡಿದ್ದೇನೆ. ಒಂದು ವೇಳೆ ರಾತ್ರಿ ಉಳಿದಂಥ ಅನ್ನ ಇದ್ದರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾವು ಬೇಗನೆ ಇದನ್ನು ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಈ ಅನ್ನಕ್ಕೆ ನಮಗೆ ಎಷ್ಟು ಅಕ್ಕಿ ಹಿಟ್ಟು ಬೇಕೋ ಅಷ್ಟನ್ನು ನಾವೀಗ ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೂ ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಈಗ ಚೆನ್ನಾಗಿ ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು. ಇದು ಗ್ರೈಂಡ್ ಆಗಿ ರೆಡಿಯಾಗಿದೆ. ಈಗ ಈ ಅನ್ನದೊಡನೆ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ನಾವು ಶಿಫ್ಟ್ ಮಾಡಿಕೊಳ್ಳುವ. ಈಗ ಇದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನೂ ಸೇರಿಸ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಸೇರಿಸುವುದರಿಂದ ರೊಟ್ಟಿಯ ರುಚಿ ಕೂಡ ಜಾಸ್ತಿ ಆಗ್ತದೆ. ಈಗ ಇದನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾವು ಚಪಾತಿಗೆ ಗೋಧಿ ಹಿಟ್ಟನ್ನು ನಾದ್ಕೊಳ್ತೇವೋ ಆ ರೀತಿಯಲ್ಲಿ ಇದನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯಲ್ಲಿ ನೀರನ್ನು ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಉಪ್ಪನ್ನು ಕೂಡ ಇದಕ್ಕೆ ಹಾಕಲಿಲ್ಲ, ಯಾಕೆಂದರೆ ಅನ್ನ ಬೇಯಿಸುವಂಥ ಸಮಯದಲ್ಲಿ ಉಪ್ಪನ್ನು ಹಾಕಿದ ಕಾರಣ ಇದಕ್ಕೆ ಉಪ್ಪನ್ನು ಹಾಕಲಿಲ್ಲ. ಬೇಕಾದರೆ ಅಕ್ಕಿ ಹಿಟ್ಟನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದು ರೆಡಿಯಾಗಿದೆ. ಈಗ ಈ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ಮಾಡಿಕೊಳ್ಬೇಕು. ಈಗ ಎಲ್ಲ ಉಂಡೆಗಳನ್ನು ಮಾಡಿ ರೆಡಿಯಾಗಿದೆ. ಈಗ ಇಲ್ಲಿ ರೊಟ್ಟಿ ಮಾಡುವಂಥ ಒಂದು ಮಿಷಿನನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ 2 ಸೈಡಿಗೂ ಪ್ಲಾಸ್ಟಿಕ್ ಅನ್ನು ಹಾಕ್ಕೊಂಡು ಅದರ ಮೇಲೆ ರೆಡಿ ಮಾಡಿಟ್ಕೊಂಡಂಥ ಉಂಡೆಯನ್ನು ಇಟ್ಟು ಈಗ ಇದನ್ನು ನಾವು ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಪ್ರೆಸ್ ಮಾಡಿಕೊಳ್ಬೇಕು. ಒಂದು ವೇಳೆ ಇದು ರೊಟ್ಟಿ ಪ್ರೆಸ್ ಮಾಡುವಂಥ ಮಿಷಿನ್ ಇಲ್ಲದಿದ್ದರೆ ನಾವು 2 ಮಣೆಯನ್ನು ಕೂಡ ತೆಗೆದುಕೊಂಡು ಈ ರೀತಿಯಲ್ಲಿ ಮಾಡ್ಕೊಳ್ಬೋದು. ಈಗ ಇಲ್ಲಿ ಕಾವಲಿ ಕೂಡ ಬಿಸಿಯಾಗಿದೆ. ಅದರ ಮೇಲೆ ಇದನ್ನು ನಾವು ಈಗ ರೊಟ್ಟಿಯನ್ನು ಹಾಕ್ಕೊಳ್ಬೇಕು. ಕಾವಲಿ ಮೇಲೆ ಹೀಗೆ ರೊಟ್ಟಿ ರೋಲ್ ಆಗೋ ತನಕ ನಾವು ಹಾಗೇ ಬಿಟ್ಟು ಅದನ್ನು 2 ಸೈಡ್ ಕೂಡ ನಾವೀಗ ಬೇಯಿಸ್ಕೊಳ್ಬೇಕು. ಹೀಗೆ ಇದನ್ನೀಗ ನಾವು ಫ್ರೈ ಮಾಡಿಕೊಳ್ಬೇಕು. ಈಗ ಇದು ಉಬ್ಬಿ ಬರ್ತದೆ. ಈಗ ಉಳಿದ ಅನ್ನದಿಂದ ಮಾಡಿದ ರೊಟ್ಟಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ.